ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ರೈತರು ತಮ್ಮ ಪ್ರತಿಭಟನೆಯನ್ನ ಹೋರಾಟವನ್ನ ಮುಂದುವರೆಸಿದ್ದಾರೆ. ಇಂದು ಕಬ್ಬಿಗೆ ಸೂಕ್ತ ದರ ನೀಡುವಂತೆ ಆಗ್ರಹ ಮಾಡಿ ರೈತರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ತನಕ ಕಬ್ಬಿಗೆ ಬೆಂಬಲ ಬೆಲೆ ಸಮರ್ಪಕವಾಗಿ ಸಿಕ್ಕಿಲ್ಲ ಅನ್ನೋ ಹೋರಾಟ ನಿಂತಿಲ್ಲ. ಬೆಳಗಾವಿಯಲ್ಲಿ ನಿಲ್ತು, ಬಟ್ ಬಾಗಲಕೋಟೆಯ ಸರದಿ 3,500 ಬೇಕೇ ಬೇಕು ಅಂತ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನಡೆಯಲಿದೆ ಇವತ್ತು ಹೋರಾಟ. ನಿನ್ನೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಹೀಗಾಗಿ ಇಂದು ರೈತರು ಉಗ್ರ ಸ್ವರೂಪದ ಹೋರಾಟವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಬೆಳಗ್ಗೆ 11 ಗಂಟೆಗೆ ಮುಧೋಳ ನಗರದಲ್ಲಿ ನಡೆಯುತ್ತೆ ರೈತರ ರ್ಯಾಲಿ. ದರ ನಿಗದಿ ಆಗದೆ ಕಬ್ಬು ಕಡಿಯೋದು, ಕಾರ್ಖಾನೆಗೆ ಸಾಗಿಸೋದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಹೋರಾಟಕ್ಕೆ ಬರೋಕ್ಕೆ ರೈತರಿಗೆ ಆಹ್ವಾನವನ್ನು ನೀಡಲಾಗಿದೆ. ನಮಗೆ ಈ ತನಕ ರೈತರಿಗೆ ದರ ನಿಗದಿಯಾಗಿಲ್ಲ, ಕಬ್ಬು ಕಡಿಯೋದು ಬೇಡ, ಕಾರ್ಖಾನೆಗೆ ಸಾಗಿಸೋದು ಬೇಡ ಅನ್ನೋ ನಿರ್ಧಾರಕ್ಕೆ ಅವ್ರು ಬಂದಿದ್ದಾರೆ. ರೈತ ಮುಖಂಡ ಬಸವಂತಪ್ಪ ಕಾಂಬ್ಳೆ ಅವರಿಂದ ರೈತರಿಗೆ ಮನವಿಯನ್ನ ಮಾಡಲಾಗಿದೆ. ಕಬ್ಬನ್ನ ಕಟಾವು ಮಾಡೋದು ಬೇಡ, ಕಾರ್ಖಾನೆಗೆ ಕೂಡ ಸಾಗಿಸೋದು ಬೇಡ, ನಮಗೆ ಪ್ರತಿ ಟನ್ಗೆ ಕಬ್ಬಿಗೆ ಬೆಂಬಲ ಬೆಲೆ ರಾಜ್ಯ ಸರ್ಕಾರ 3,500 ರೂಪಾಯಿ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹ ಅವ್ರದ್ದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ, ನೋಡಿ, ಈಗ ಬೆಳಗಾವಿ ಆಯ್ತು, ಬೆಳಗಾವಿನಲ್ಲೇನೋ ಒಪ್ಕೊಂಡ್ರು, ಬಟ್ ಬಾಗಲಕೋಟೆನಲ್ಲಿ ನಿನ್ನೆ ಸಚಿವರ ನೇತೃತ್ವದಲ್ಲಿ ಆದಂತಹ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಇವತ್ತು ಕೂಡ ಹೋರಾಟ ಮುಂದುವರಿತಾ ಇದೆ. ಖಂಡಿತ ಮಧುಸೂದನ್, ಏನಂತ ಹೇಳಿದ್ರೆ ಕಬ್ಬು ಬೆಳೆಗಾರರ ಹೋರಾಟ ಅದು ಕಳೆದ ಹಲವು ದಿನಗಳಿಂದ ಬೆಳಗಾವಿಯಲ್ಲಿ ಕೂಡ ನಡೀತಾ ಇತ್ತು. ಆದ್ರೆ ಮೊನ್ನೆ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕಬ್ಬಿನ ಬೆಲೆಗೆ ಏನಂದ್ರೆ 3,300 ಘೋಷಣೆ ಮಾಡಿದ ಬಳಿಕ ಬೆಳಗಾವಿಯಲ್ಲಿ ಆ ಕಬ್ಬು ಬೆಳೆಗಾರರ ಹೋರಾಟ ತನಗಾಯ್ತಾನೆ ಅಂತ ಹೇಳ್ಬೋದು. ಆದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಭಾಗದ ರೈತರು ಆ ಬೆಲೆಗೆ ಸಂಪೂರ್ಣವಾಗಿ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಏನು ಘೋಷಣೆ ಮಾಡಿದೆ 11.25 ರಿಕವರಿಗೆ 3,300 ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದ್ರೆ ಇನ್ನುಳಿದ ರಿಕವರಿ ಅಂದ್ರೆ ಬಾಗಲಕೋಟೆ ಭಾಗದಲ್ಲಿ 10.50 ಈ ತರ ರಿಕವರಿ ಬರುತ್ತೆ. ಅಂತವರಿಗೆ ಖಂಡಿತವಾಗಿ ಇದು ಮೋಸ ಆಗುತ್ತೆ. ಹೀಗಾಗಿ ಎಲ್ಲಾ ರಿಕವರಿಗೂ ಕೂಡ 3,500 ಕೊಡ್ಲಿ ಅಥವಾ 3,300 ಕೊಡ್ಲಿ, ಆದ್ರೆ 11.25 ಮೇಲ್ಪಟ್ಟ ರಿಕವರಿಗೆ ಮಾತ್ರ 3,300 ಕೊಟ್ಟಿರುವುದು ನಮಗೆ ಒಪ್ಪಿಗೆ ಇಲ್ಲ ಎಂಬ ವಾದವನ್ನ ಈಗಾಗಲೇ ಮುಧೋಳ ಭಾಗದ ರೈತರು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ ನಿನ್ನೆ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ರೈತರ ಜೊತೆ ಆಗಿರ್ಬೋದು, ಮತ್ತೆ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ 2 ಬಾರಿ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಮೀಟಿಂಗ್ ನಲ್ಲಿ ರೈತರು ಯಾವುದೇ ಕಾರಣಕ್ಕೂ ಕೂಡ 3,500 ಕೆಳಗೆ ಬರೋದಕ್ಕೆ ಒಪ್ಪಲೇ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ಎರಡೂ ಸಭೆಗಳು ಕೂಡ ವಿಫಲ ಆದವು. ಹೀಗಾಗಿ ಇಂದು ರೈತರು ಏನಿದ್ದಾರೆ ಮುಧೋಳದ ನಗರದಲ್ಲಿ ರಾಯಣ್ಣ ಸರ್ಕಲ್ ನಿಂದ ಏನಂತ ಹೇಳಿದ್ರೆ ರಣ್ಣ ಸರ್ಕಲ್ ವರೆಗೂ ಇವತ್ತು ಬೃಹತ್ ಆದಂತಹ ರ್ಯಾಲಿಯನ್ನ ಹಮ್ಮಿಕೊಂಡಿರುವಂತದ್ದು. ಮುಧೋಳ ತಾಲೂಕಿನ ಎಲ್ಲ ಭಾಗದ ಕಬ್ಬು ಬೆಳೆಗಾರರು ಕೂಡ ಇವತ್ತಿನ ರ್ಯಾಲಿಯಲ್ಲಿ ಭಾಗವಹಿಸಬೇಕಂತ ಹೇಳಿ ನಿನ್ನೆನೆ ಡಂಗರವನ್ನ ಕೂಡ ಅಲ್ಲಿನ ರೈತರು ಕೂಡ ಮಾಡಿರುವಂತದ್ದು. ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಏನಂತ ಹೇಳಿದ್ರೆ ಮುಧೋಳ ಸ್ತಬ್ಧವಾಗಲಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಮುಧೋಳ ಭಾಗದ ಕಬ್ಬು ಬೆಳೆಗಾರರು ಏನಿದ್ದಾರೆ ನಿನ್ನೆ ಅಷ್ಟೇನೆ ಏನಂತ ಹೇಳಿದ್ರೆ ಗೌರ್ಮೆಂಟ್ ಕಚೇರಿಯ ಏನು ಅಧಿಕಾರಿಗಳೇನಿದ್ದಾರೆ ಅವ್ರಿಗೂ ಕೂಡ ಕಚೇರಿಗೆ ಬಾರದಂತೆ ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಇವತ್ತು ಎಲ್ಲ ಒಂದು ಕಡೆ ರೈತರ ಹೋರಾಟ ಉಗ್ರ ಸ್ವರೂಪವನ್ನ ತಾಳುತ್ತೆ ಎಂಬ ಊಹೆಯನ್ನ ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಕೂಡ ಆಗಿರ್ಬೋದು ಮುಧೋಳ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಕಟ್ಟೆಚ್ಚರವನ್ನ ಕೂಡ ವಹಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಕೃಷ್ಣ ನಿಮ್ಮ ಮಾಹಿತಿಗೆ.